ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಭವಿಷ್ಯವಾಣಿ ಯಾವ ರೀತಿಯಾಗಿದೆ, ಸೊ ಎಷ್ಟು ಲಾಭ ಎಷ್ಟು ನಷ್ಟ, ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾದಂತಹ ವಿಷಯಗಳು ಯಾವ್ದಾವುದು, ಈ ಎಲ್ಲ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿ, ಹಿಂದಿನ ಸಂಚಿಕೆಯಲ್ಲಿ ನಾವು ಜೂನ್ ತಿಂಗಳ ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಶಿಗೂ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ಈಗ ಮಕರ ರಾಶಿಗೆ ಜೂನ್ ತಿಂಗಳ ಭವಿಷ್ಯವಾಣಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡುವಂಥ ಸಂದರ್ಭ. ಮೊದಲನೇದಾಗಿ ಗುರೂಜಿ, ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಆಚರಣೆಗಳ ಭಾಗವಾಗಿ ಮಕರ ರಾಶಿಯವರು ಏನು ಮಾಡ್ಕೊಳ್ಬೇಕು, ರಾಶಿ ಫಲ ಏನಿದೆ? ನೋಡಿ, ನಾವು ಪ್ರತಿ ಮಾಸಿಕ ಫಲದಲ್ಲಿ ದೊಡ್ಡ ಗ್ರಹಗಳ ಗೋಚಾರ, ಗುರು ಆಗಿರ್ಬೋದು ಮತ್ತು ಶನೇಶ್ವರ ಗ್ರಹ, ರಾಶಾಧಿಪತಿ ಆಗಿರುವಂಥ ಶನೇಶ್ವರ ಗ್ರಹ ಮಕರ ರಾಶಿಯವರಿಗೆ ನೋಡ್ತೀವಿ. ಅದರಲ್ಲಿರೋ ಚಿಕ್ಕ ಪುಟ್ಟ ಗ್ರಹಗಳ ಗೋಚಾರದಲ್ಲಿ ಇರುವಂಥದ್ದು. ಮೊದಲೇದು ಪ್ರತಿ ಮಾಸಿಕ ಫಲದಲ್ಲಿ ದೊಡ್ಡ ಗ್ರಹ ಇಲ್ಲ ಆಗ್ತಾ ಇರೋದು ಮಕರ ರಾಶಿಗೆ ಮೊನ್ನೆ ಕಳೆದ ಜೂನ್ 2ನೇ ತಾರೀಕು ಗುರುಗ್ರಹದ ಗೋಚಾರ ಆಗಿರುವಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಗುರುಬಲ ರಾಶಿಯವರಿಗೆ ಬಂದಿರುವಂಥದ್ದು, ಸಪ್ತಮ ಸ್ಥಾನದಲ್ಲಿ ಗುರು ಗೋಚಾರವಾಗಿರುವಂಥದ್ದು ಒಂದು ಖುಷಿಯ ವಿಚಾರ. ಮತ್ತು ಇನ್ನು ನಿಮ್ಮ ಒಂದು ರಾಶಿಯ ರಾಶಾಧಿಪತಿ ಅಂತ ನಾವು ತಗೊಂಡಾಗ ಶನೇಶ್ವರ ಗ್ರಹರು ತೃತೀಯ ಭಾವದಲ್ಲಿ ಕಳೆದ ಮೇ ತಿಂಗಳಲ್ಲಿ ಹೇಗೆ ಮುಂದುವರಿತಿರುತ್ತೋ ಅದೇ ಒಂದು ಕಂಟಿನ್ಯೂವೇಷನ್ ಈ ತಿಂಗಳಲ್ಲೂ ಕೂಡ ಇರುವಂಥದ್ದು. ಸೊ ತೃತೀಯ ಭಾವಕ್ಕೆ ಸಂಬಂಧಪಟ್ಟಂಥದ್ದು ಏನು ಪರಿಹಾರಗಳು ಮಾಡ್ತಿದ್ದೀರಾ ಶನೇಶ್ವರ ರಾಶಾಧಿಪತಿಯಾಗಿ, ಅದನ್ನ ಹಾಗೆ ಮುಂದುವರಿಸಿ. ಮತ್ತು ತುಂಬ ವಿಶೇಷವಾಗಿ ಯೋಗಕಾರಕ ಗ್ರಹದ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾದ ಶುಕ್ರ ಗ್ರಹರು 8ನೇ ತಾರೀಕು ಬರುವಂಥ 8ನೇ ತಾರೀಕು ತುಂಬ ವಿಶೇಷವಾಗಿ ಗೋಚಾರ. ಇಲ್ಲಿ ಏನಂತಂದರೆ ಸಪ್ತಮ ಭಾವದಲ್ಲಿ ಗುರು ಒಟ್ಟಿಗೆ ಸೇರುವಂಥದ್ದು, ಸಪ್ತಮ ಭಾವದಲ್ಲಿ ಗೋಚಾರ ಆಗ್ತಿರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತೀವಿ. ಮತ್ತು ಅಷ್ಟಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಜೂನ್ 15ನೇ ತಾರೀಕು ನಂತರ ಪ್ರಮುಖವಾಗಿ ಷಷ್ಠ ಭಾವಕ್ಕೆ, ಈಗ ಪಂಚಮ ಭಾವದಿಂದ ಷಷ್ಠ ಭಾವಕ್ಕೆ ಗೋಚರ ಆಗುತ್ತೆ. ಮತ್ತು 20ನೇ ತಾರೀಕು ನಂತರ ನಿಮಗೆ ಚತುರ್ಥ ಮತ್ತು ಲಾಭಾಧಿಪತಿಯಾದ ಮಂಗಳ ಗ್ರಹರು ಕೂಡ ಪಂಚಮ ಭಾವಕ್ಕೆ, ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಗೋಚರ ಆಗುತ್ತೆ. ಇನ್ನು ವಿಶೇಷವಾಗಿ ಬುಧ ಗ್ರಹ ನಿಮಗೆ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಬುಧ ಗ್ರಹ 22ನೇ ತಾರೀಕು ನಂತರ ನಿಮಗೆ ಸಪ್ತಮ ಸ್ಥಾನದಲ್ಲಿ ಗೋಚರ ಆಗ್ತಿರುವಂಥದ್ದು. ಸಪ್ತಮ ಅಂದರೆ ಕೇಂದ್ರ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ತುಂಬ ವಿಶೇಷ. ಈ ರೀತಿ ಮಕರ ರಾಶಿಯವರಿಗೆ ನವಗ್ರಹಗಳಲ್ಲಿ ಗುರು, ಮಂಗಳ, ಶುಕ್ರ, ಬುಧ ಹಾಗೂ ಸೂರ್ಯ, ಚಂದ್ರನ ಗೋಚಾರ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಜರುಗುವಂಥದ್ದು. ಯಥಾವತ್ತಾಗಿ ಶನೇಶ್ವರ ರಾಶಾಧಿಪತಿಯಾದ ಶನೇಶ್ವರ ಮತ್ತು ರಾಹುಕೇತು ಹಿಂದಿನ ತಿಂಗಳಲ್ಲಿ ಹೇಗೆ ಗೋಚರ ಆಗ್ತಿತ್ತು ಮೇ ತಿಂಗಳಲ್ಲಿ, ಅದು ಹಾಗೆ ಮುಂದುವರಿಯುತ್ತೆ. ಆಚರಣೆ ಭಾಗವಾಗಿ 15ನೇ ತಾರೀಕು ವಿಶೇಷವಾಗಿ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ನಡೀತಾ ಇದೆ. ಅದಕ್ಕೆ ಅವತ್ತಿನ ದಿನ ವಿಶೇಷವಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಆಚರಣೆಗಳು ಮಾಡುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು 21ನೇ ತಾರೀಕು ನಮ್ಮ ಜಗತ್ತಿನ ಶ್ರೇಷ್ಠ ಋಷಿಮುನಿಗಳಾದ ಪತಂಜಲಿ ಮಹರ್ಷಿಗಳು ಏನು ಕಂಡುಹಿಡಿದ್ದಾರೆ, ಒಂದು ಆಸನ ಅಂತ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು. ಆ ದಿನ ಯೋಗಾಸನ ಮಾಡೋದ್ರಿಂದ ದೇಹ ಕೂಡ ಸದೃಢಗೊಳ್ಳುತ್ತೆ. ಮತ್ತು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನವಗ್ರಹಗಳ ಆಶೀರ್ವಾದ ಮತ್ತು ಸೂರ್ಯನ ಆಶೀರ್ವಾದ ಖಂಡಿತವಾಗಿ ಒಂದು ಮಕರ ರಾಶಿಯವರಿಗೆ ಸಿಗುವಂಥದ್ದು. ಮತ್ತು 27ನೇ ತಾರೀಕು ಶನಿಯ ಪ್ರದೋಷ ಇರುವಂಥದ್ದು. ಅವತ್ತು ವಿಶೇಷವಾಗಿ ಶಿವನ ಆರಾಧನೆ ಮಾಡುವಂಥದ್ದು, ನಂದಿಯ ಮೂಲಕ ಒಂದು ಶನೇಶ್ವರನ ಅಭಿಷೇಕ ಮಾಡುವಂಥದ್ದು ತುಂಬ ವಿಶೇಷ. ಪ್ರದೋಷ, ಶನಿ ಪ್ರದೋಷ ವಿಶೇಷವಾಗಿ ಜರುಗುವಂಥದ್ದು 27ನೇ ತಾರೀಕು. ಈ ರೀತಿ ನವಗ್ರಹಗಳ ಗೋಚಾರ ಆಚರಣೆಗಳಲ್ಲೂ ಜೂನ್ ತಿಂಗಳಲ್ಲಿ ಒಂದು ಮಕರ ರಾಶಿಯವರಿಗೆ ಜರುಗುವಂಥದ್ದು. ಗುರೂಜಿ, ಇನ್ನು ಮುಂದುವರೆದ ಭಾಗವಾಗಿ ಈಗೇನು ನೀವು ತಿಳಿಸ್ಕೊಟ್ರಿ ನವಗ್ರಹಗಳ ಗೋಚರ, ವಿಸ್ತೃತವಾಗಿ ನೋಡೋದಾದ್ರೆ ಅದು ಮಕರ ರಾಶಿಯವರ ಮೇಲೆ ಜೂನ್ ತಿಂಗಳು ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ? ನೋಡಿ, ಮೊದಲನೇದಾಗಿ ವಿಸ್ತೃತವಾಗಿ ಸಪ್ತಮದಲ್ಲಿ ಗುರುಬಲ ಬಂದಾಗ ಸಾಕಷ್ಟು ಎಲ್ಲ ಅನುಕೂಲತೆಗಳು ಹೆಚ್ಚಾಗುತ್ತೆ. ಅದು ಕೂಡ ಸಪ್ತಮ ಭಾವ ಅಂತಂದರೆ ದಾಂಪತ್ಯ ಅಂತ ಹೇಳ್ತೀವಿ, ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಗುರು ಭಗವಾನರು ತೃತೀಯ ವ್ಯಯಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಬಂದಾಗ ಮದುವೆ ವಿಚಾರಗಳಲ್ಲಿ ಹೆಚ್ಚು ಅನುಕೂಲತೆಗಳಾಗುವಂಥದ್ದು, ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಹೆಚ್ಚಾಗುವಂಥದ್ದು, ಸ್ಥಿರಾಸ್ತಿ ಚರಾಸ್ತಿ ವಿಚಾರದಲ್ಲಿ ಒಳ್ಳೆಯ ಆಸ್ತಿ ಖರೀದಿ ಆಗುವಂಥದ್ದು, ಹೆಚ್ಚಿನ ಲಾಭ ಒಂದು ಮಕರ ರಾಶಿಯವರಿಗೆ ಗುರುವಿನ ಗೋಚಾರದಿಂದ ಆಗ್ತಾ ಇರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಇಲ್ಲಿ ಸಪ್ತಮ ಭಾವ ತುಂಬ ಶ್ರೇಷ್ಠ ಭಾವ ಆಗಿರುವಂಥದ್ದು, ಎಲ್ಲ ಹೆಚ್ಚಿನ ಅನುಕೂಲತೆಗಳು. ತೃತೀಯ ಭಾವ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ಮಕರ ರಾಶಿಯವರ ವಿಚಾರವಾಗಿ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥದ್ದು ಈ ತಿಂಗಳಲ್ಲಿ ಜೂನ್ನಲ್ಲಿ. ಮತ್ತು ವಿದೇಶದ ಪ್ರಯಾಣ, ವಿದೇಶದಲ್ಲಿ ಇರುವಂಥ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಗುರು ವ್ಯಯಾಧಿಪತಿ ಕೂಡ ಆಗಿರೋದ್ರಿಂದ ಇಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೋ ಅಲ್ಲೋಗಿ ಅಭ್ಯಾಸ ಮಾಡುವಂಥವ್ರು, ಅಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ತುಂಬ ಹೆಚ್ಚಿನ ಅನುಕೂಲತೆಗಳನ್ನು ಗುರು ಒಂದು ಗೋಚಾರದಿಂದ ತುಂಬ ಚೆನ್ನಾಗಾಗುತ್ತೆ ಸಪ್ತಮದಲ್ಲಿ. ಯೋಗಕಾರ
ಕಾರಕ ಶುಕ್ರ ಭಗವಾನರು ಕೂಡ ಸಪ್ತಮ ಭಾವದಲ್ಲಿ ಬರೋದ್ರಿಂದ ವಿವಾಹ, ಕಳತ್ರ ಸುಖ ಅಂತ ಹೇಳ್ತೀವಿ. ಶುಕ್ರ ವಾಹನಕ್ಕೆ ಕಾರಕ, ಮೂಲ ಸೌಕರ್ಯಕ್ಕೆ ಕಾರಕವಾಗಿರುವಂಥ ಗ್ರಹ. ಒಳ್ಳೆ ವಾಹನ, ಒಳ್ಳೆ ಮನೆ, ಒಳ್ಳೆ ಖರೀದಿ, ಒಳ್ಳೆ ನಿದ್ದೆ ಮತ್ತು ಒಳ್ಳೆ ಆರೋಗ್ಯ ಕೂಡ ಶುಕ್ರನ ಒಂದು ಗೋಚಾರದಿಂದ ಸಿಗುವಂಥದ್ದು. ಮತ್ತು ಶುಕ್ರ ನಿಮಗೆ ಪೂರ್ವಪುಣ್ಯ ಅಧಿಪತಿ ಕೂಡ ಆಗಿರುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಅಷ್ಟಮಾಧಿಪತಿಯಾದ ರವಿ ಗ್ರಹರು ಕೂಡ ಇಲ್ಲಿ ಪಂಚಮ ಭಾವದಿಂದ ಷಷ್ಠ ಭಾವಕ್ಕೆ ಬರುವಂಥದ್ದು. ಅಂದರೆ ಈ ಪಾಪಗ್ರಹಗಳು ಉಪಚಯ ಭಾವದಲ್ಲಿ ಒಳ್ಳೆಯ ಫಲಗಳನ್ನು ನೀಡುವುದರಿಂದ ಎಲ್ಲವನ್ನು ಕರುಣಿಸುತ್ತೆ ಅಂತ ಹೇಳ್ಬೋದು. ಮತ್ತು ಎಲ್ಲಿಲ್ಲದ ಒಂದು ಧೈರ್ಯ, ಶಕ್ತಿ, ಅಭಿವೃದ್ಧಿ ಕಾಣುವಂಥದ್ದು ಒಳ್ಳೆಯ ದಿನಗಳು ಮಕರ ರಾಶಿಯವರು ಜೂನ್ ತಿಂಗಳಲ್ಲಿ ಕಾಣ್ತಾ ಇದ್ದಾರೆ. ಮತ್ತು ಇಲ್ಲಿ ಮಂಗಳನ ಗೋಚರ ಕೂಡ ತುಂಬ ಅದ್ಭುತವಾಗಿರುವಂಥದ್ದು. ಚತುರ್ಥಾಧಿಪತಿ ಲಾಭಾಧಿಪತಿಯಾದ ಮಂಗಳ ಕೂಡ ಇಲ್ಲಿ ಒಳ್ಳೆಯ ಗೋಚರ ಆಗ್ತಿರೋದ್ರಿಂದ ಧನ, ಧಾನ್ಯ, ಸಂಪತ್ತು ಹೆಚ್ಚಾಗುವಂಥದ್ದು, ಒಳ್ಳೆಯ ಅಭಿವೃದ್ಧಿ ಕುಟುಂಬದಲ್ಲಿ ಸಿಗುವಂಥದ್ದು, ಒಳ್ಳೆಯ ಆದಾಯ ಸಿಗುವಂಥದ್ದು, ಮಾತಿನಲ್ಲಿ ಚತುರತೆ ಸಿಗುವಂಥದ್ದು ಹೆಚ್ಚಾಗುತ್ತೆ. ಮತ್ತು ಬುಧನ ಗೋಚಾರ ಕೂಡ ನಿಮಗೆ ತುಂಬ ಒಂದು ಮನಸ್ಸನ್ನ ನಿರ್ನಾಳ ಮಾಡುವಂಥದ್ದು, ಕೆಲಸದಲ್ಲಿ ತೃಪ್ತಿ ತರುವಂಥದ್ದು, ಬುದ್ಧಿಮತ್ತೆ ಹೆಚ್ಚಾಗುವಂಥದ್ದು, ಈ ರೀತಿ ಆಗುವಂಥದ್ದು. ಸೊ ಈ ಮಕರ ರಾಶಿಯವರಿಗೆ ಈ ಒಂದು ವರ್ಷ ಇಲ್ದಿರೋ ಒಂದು ಕಂಫರ್ಟು ಈ ಗುರುಬಲದಿಂದ ಸಿಕ್ಕಿರುವಂಥದ್ದು, ಶುಕ್ರಬಲದಿಂದ ಸಿಕ್ಕಿರುವಂಥದ್ದು, ಎಲ್ಲ ಸುಖ ಸೌಕರ್ಯಗಳು ಲಭಿಸುವಂಥದ್ದು ಇದು ಹೆಚ್ಚಾಗಿ ಅನುಕೂಲ ಆಗುತ್ತೆ. ಮತ್ತು ರಾಶಿಯಿಂದ ದ್ವಿತೀಯ ಭಾವದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು ಹಾಗೆ ಮುಂದುವರಿತಾ ಇರುತ್ತೆ. ಅದರಿಂದ ಬರುವಂಥ ಫಲಗಳು ಅದೇ ರೀತಿ ಮುಂದುವರಿಯುತ್ತೆ. ಗುರೂಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಇದರಿಂದ ಎಷ್ಟೆಲ್ಲ ಅನುಕೂಲತೆಗಳು ಮಕರ ರಾಶಿಯವರಿಗೆ ಸಿಗ್ತಾ ಇದೆ ಜೂನ್ ತಿಂಗಳಿನಲ್ಲಿ? ರಾಶಾಧಿಪತಿ ಗೋಚರ ತೃತೀಯ ಭಾವದಲ್ಲಿ ಧೈರ್ಯ, ಸಾಹಸ, ಪರಾಕ್ರಮ ಭಾವದಲ್ಲಿರೋದ್ರಿಂದ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥ ಸಾಹಸ, ಒಂದು ಚತುರತೆ ಸಿಗುವಂಥದ್ದು. ಮತ್ತು ಮೂರನೇ ಮನೆ ಅಂತಂದರೆ ಹೌಸ್ ಆಫ್ ಶಾರ್ಟ್ ಟ್ರಾವೆಲ್ಸ್ ಅಂತ ಹೇಳ್ತೀವಿ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ನಿಮ್ಮ ಪರ್ಸನಲ್ ವಿಚಾರದಲ್ಲಿ ಒಂದು ಮೂರನೇ ಮನೆ ಶಾರ್ಟ್ ಟ್ರಿಪ್ಸ್ ಹೋಗುವಂಥದ್ದು, ಮತ್ತು ಏನಾದರೂ ದೇವಸ್ಥಾನಗಳಿಗೆ ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಎಲ್ಲದಕ್ಕೂ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಅನುಕೂಲತೆ ಹೆಚ್ಚಾಗಿ ಸಿಗುವಂಥದ್ದು. ಮತ್ತು ಸಾಮಾನ್ಯವಾಗಿ ನೋಡಬೇಕಾದ್ರೆ ಒಂದು ಅಪಾರ ಪ್ರೀತಿ ವಿಶ್ವಾಸವನ್ನು ಈ ಮಾಸದಲ್ಲಿ ನೀವು ಹೊಂದಿರ್ತೀರಾ. ಯಾವ ರೀತಿ ಅಂದರೆ ಸ್ನೇಹಿತರ ಕಡೆಯಿಂದ, ಬಂಧು ಬಾಂಧವರಿಂದ ಹೆಚ್ಚಾಗಿ ಸಿಗುತ್ತೆ. ಮತ್ತು ಹೆಚ್ಚು ಸ್ನೇಹ ಬೆಳೆಸಲು ಹೆಚ್ಚು ಇಷ್ಟಪಡ್ತೀರಾ. ಮತ್ತು ಈ ಒಂದು ಮಕರ ರಾಶಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವರಿಗೆ ಜನರೊಂದಿಗೆ ಸಕಾರಾತ್ಮಕ ವಿಚಾರ ಮೂಡಿ ಬರುವಂಥದ್ದು, ದಾಂಪತ್ಯ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಒಂದು ಕಿವಿ ಮಾತಂದರೆ ಅತಿ ವಿಶ್ವಾಸ ಇಡಬೇಡಿ. ಏನಾದರೂ ಸ್ವಲ್ಪ ಅತಿಯಾಗಿ ನಂಬಿದರೆ ಮೋಸ ಹೋಗುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಆದಷ್ಟು ವಾಹನ ಶುಕ್ರನ ಬಲದಿಂದ ವಾಹನ ಚಾಲಕರು, ವಾಹನ ಮಾಲೀಕರಿಗೆ ತುಂಬ ಚೆನ್ನಾಗಿರುತ್ತೆ. ವಾಹನನ ನಂಬಿ ಯಾರು ಜೀವನ ಮಾಡ್ತಿದ್ದೀರಾ, ಸೇಲ್ಸು, ಸರ್ವಿಸು, ಟ್ರಾವೆಲ್ಸು, ಬಿಸ್ನೆಸ್ಸು ಈ ರೀತಿ ಇಟ್ಕೊಂಡವರಿಗೆ ಹೆಚ್ಚು ಮಕರ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಸಕಾರಾತ್ಮಕ ಆಲೋಚನೆಗಳಿಂದ ಹೆಚ್ಚಾಗಿ ಜಯ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಅಲ್ಪ ಪ್ರಯಾಣ ಇದ್ರೂ ಕೂಡ ಪ್ರಯಾಣ ಸುಖಕರವಾಗಿರುತ್ತೆ ಮಕರ ರಾಶಿಯವರಿಗೆ. ವಿಶೇಷವಾಗಿ ಬುಧನ ಗೋಚಾರದಿಂದ ವಿದ್ಯಾರ್ಥಿಗಳು, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಅನುಕೂಲಕರ ಮಾಸ ಅಂತ ಹೇಳ್ತೀವಿ. ಒಂದು ಹೊಸ ಚಿಗುರು, ಹೊಸ ಸ್ಥಾನಮಾನ ಸಿಗುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ಎನರ್ಜಿ ನಿಮಗೆ ಲಭಿಸುತ್ತೆ. ದೊಡ್ಡ ಪ್ರಮಾಣದಲ್ಲಿ ಇಲ್ಲದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಹೆಚ್ಚಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡ ವಿದ್ಯಾರ್ಥಿಗಳು ಯಾರಿರ್ತಾರೆ, ಒಂದು ನರ್ಸರಿಯಿಂದ ಇಟ್ಕೊಂಡು ನರ್ಸರಿ ಮತ್ತು ಡಿಗ್ರಿ ಆಗಿರ್ಬೋದು, SSLC, PUC ಅಪ್ ಟು PhD ಲೆವೆಲ್ ಎಜುಕೇಷನ್ ಯಾರು ಮಕರ ರಾಶಿಯವರು ಇರ್ತಾರೋ ಅವರಿಗೆ ಒಳ್ಳೆ ಸ್ಕೋರ್ಸ್ ಒಂದು ಬುಧನ ಇದರಿಂದ ಸಿಗುತ್ತೆ. ಮತ್ತು ಬುಧನ ಗೋಚಾರದಿಂದ ಹೆಚ್ಚಿನ ಷೇರು ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಲಾಂಗ್ ಟರ್ಮ್ ಹೂಡಿಕೆಯಲ್ಲಿ ತುಂಬ ಅನುಕೂಲ ಆಗುತ್ತೆ. ಅತ್ಯಂತ ಶುಭದಾಯಕ. ಸ್ನೇಹಿತರಿಂದ ಪರ್ಟಿಕ್ಯುಲರ್ ಆಗಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಬಂಧುಗಳ ಸಹಕಾರ ಹೆಚ್ಚಾಗುತ್ತೆ ಮತ್ತು ನಿಮ್ಮನ್ನು ಹಾಡಿ ಹೊಗಳುವಂಥ ಹೊಸ ಅಪಾರ್ಚುನಿಟಿ ನಿಮಗೆ ಹುಡುಕೊಂಡು ಬರುತ್ತೆ ಕೆಲಸದಲ್ಲಿ. ಈ ರೀತಿ ಅನುಕೂಲ ಆಗುತ್ತೆ. ಮತ್ತು ಯಾವುದೇ ಇನ್ನೊಂದು ಕಿವಿ ಮಾತು ಏನಂದರೆ ಸ್ವಲ್ಪ ಕೂಲಂಕುಷ ವಿಚಾರ ಮಾಡಿ ನಿರ್ಧಾರ ತಗೊಳ್ಳಿ. ಏನಾದರೂ ಒಂದು ಆತುರ ನಿರ್ಧಾರ ನಿಮಗೆ ಸಮಸ್ಯೆ ತಂದು ಕೊಡುತ್ತೆ ಮುಂದಿನ ತಿಂಗಳಲ್ಲಿ ಅಂತ ಹೇಳ್ತೀವಿ. ಮತ್ತು ಅಧಿಕ ತಿರುಗಾಟ ಇದ್ರೂ ಕೂಡ ಅನುಕೂಲ ಆಗುತ್ತೆ. ಮಕರ ರಾಶಿಗೆ ಸಂಬಂಧಪಟ್ಟಂಥ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಭಯ ದೂರವಾಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಸ್ಥಾನ ಪಡೆಯುವಂಥ ಅನುಕೂಲ ಆಗುತ್ತೆ. ಮತ್ತು ಇನ್ನೂ ತೃಪ್ತಿದಾಯಕ ಏನಂತಂದರೆ ಯಾರು ಮಕರ ರಾಶಿ ವ್ಯಾಪಾರಸ್ಥರಿದ್ದರೆ ಅಧಿಕ ಲಾಭ, ವಿದೇಶಿ ಪ್ರಯಾಣ ಮತ್ತು ಅದೇ ಬೇರೆ ಹೊಸ ಕೆಲಸಕ್ಕೆ ಆಲೋಚನೆ ಸಂಬಂಧಪಟ್ಟ ಹಾಗೆ ಒಳ್ಳೆಯದಾಗುತ್ತೆ. ಸಹೋದರರಿಂದ ಹೆಚ್ಚು ಸಪೋರ್ಟ್ ಸಿಗುತ್ತೆ. ಈಗ ರಾಷ್ಟ್ರಾಧಿಪತಿ ತೃತೀಯದಲ್ಲಿದ್ದರೆ ತಗೊಳ್ಳುವಂಥ ಡಿಸಿಷನ್ಸು, ಆಸ್ತಿ ವ್ಯಾಜ್ಯಗಳು, ಏನೋ ಒಂದು ಕಿರಿಕಿರಿಗಳಾಗಿದೆ ಅಣ್ಣ ತಮ್ಮದ್ರ ನಡುವೆ, ಈ ರೀತಿ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ನೂತನ ವಸ್ತು, ವಾಹನ, ವಸ್ತ್ರ ಖರೀದಿ ಮಾಡುವಂಥ ಒಳ್ಳೆಯ ಯೋಗ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭವಾದ ಮಾಸ. ಓವರಾಲ್ ಆಗಿ 80% ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಗುರುಬಲ, ಶುಕ್ರಬಲ, ಬುಧನ ಬಲ, ಹೆಚ್ಚು ಗ್ರಹಗಳ ಬಲನೇ ಜಾಸ್ತಿ ಈ ಮಾಸದಲ್ಲಿ ಸಿಗ್ತಾ ಇದೆ.
ಗುರುಜಿ, ಇನ್ನು ಕೊನೆಯದಾಗಿ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಅನುಸಾರವಾಗಿ ಮತ್ತಷ್ಟು ಫಲಗಳು ಏನಾದರೂ ಸಿಗುತ್ತಾ? ಮತ್ತೆ ಪರಿಹಾರ ಭಾಗಕ್ಕಾಗಿ ಮಕರ ರಾಶಿಯವರು ಏನು ಮಾಡ್ಕೊಳ್ಬೇಕು? ನೋಡಿ, ಖಂಡಿತ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಶ್ರವಣ ನಕ್ಷತ್ರದವರಿಗೆ ಈ ಮಾಸದಲ್ಲಿ ಹೆಚ್ಚಿನ ಅನುಕೂಲ ಇರುವಂಥದ್ದು. ಅದೇ ರೀತಿ ಧನಿಷ್ಠ ನಕ್ಷತ್ರದವರಿಗೆ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ಅನುಕೂಲತೆಗಳು ಬರುತ್ತೆ. ಮತ್ತು ಉತ್ತರಾಷಾಢ ನಕ್ಷತ್ರ ಅಂತ ಹೇಳ್ತೀವಿ, ಅದು ಕೂಡ ಸೂರ್ಯನ ನಕ್ಷತ್ರ. ಮಕರ ರಾಶಿಯವರಿಗೆ ನೀವೇನಾದರೂ ಹೊಸ ಕೆಲಸಕ್ಕೆ ಕೈ ಹಾಕಿದರೆ ನಿಮಗೆ ಎಲ್ಲ ಕೆಲಸದಲ್ಲಿ ಜಯ ಸಿಗುತ್ತೆ. ದೈಹಿಕ ಸಮಸ್ಯೆಗಳಿದ್ರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಅಂತ್ಯಗೊಳ್ಳುತ್ತೆ. ಈ ರೀತಿ ಹೆಚ್ಚು ಅನುಕೂಲತೆ ಆಗುತ್ತೆ. ಆದಷ್ಟು ಸ್ವಲ್ಪ ಕುಜನ ಗೋಚಾರ ಷಷ್ಠಭಾವಕ್ಕೆ ಬರುವುದರಿಂದ ಸ್ವಲ್ಪ ಕಾರ್ತಿಕೇಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಮತ್ತೆ ಕುಜನಿಗೆ ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಕುಜಗ್ರಹಕ್ಕಾದರೂ ಪೂಜೆ ಮಾಡಿ, ನವಗ್ರಹಗಳಲ್ಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ. ಮತ್ತು ಹತ್ತಿರವಿರುವ ಧಾರ್ಮಿಕ ಕೇಂದ್ರಗಳಲ್ಲಿ ಏನಾದರೂ ನೀವು ಧಾನ್ಯವನ್ನು ನೀಡಿ, ಅದು ಒಳ್ಳೆಯದಾಗುತ್ತೆ. ಮತ್ತು ರಾಹುನ ಬಲಪಡಿಸ್ಕೊಳ್ಳಲು ದುರ್ಗಾದೇವಿಯ ಆರಾಧನೆ ಮಾಡಿ. ಮಂಗಳವಾರ ಮತ್ತು ಶುಕ್ರವಾರ ನಿಂಬೆಹಣ್ಣು ಹಾರ ಮಾಡಿ ಅಥವಾ ನಿಂಬೆಹಣ್ಣು ದೀಪವನ್ನು ಹಚ್ಚಿ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ಕೊಳ್ಳುವಂಥದ್ದು ತುಂಬ ಅನುಕೂಲತೆಗಳನ್ನು ತಂದುಕೊಡುತ್ತೆ ಮಕರ ರಾಶಿ. ನೋಡೋದ್ರಲ್ಲ ವೀಕ್ಷಕರೇ, ಗುರೂಜಿಗಳು ತಿಳಿಸಿರುವಂತಹ ಪರಿಹಾರ ಭಾಗವನ್ನ ನೀವು ಕೂಡ ಖಂಡಿತ ಮಾಡ್ಕೊಳ್ಳಿ. ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಜೂನ್ ತಿಂಗಳ ಭವಿಷ್ಯವಾಣಿ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿ ಕೂಡ ತಿಳಿಸಿ ಒಂದು ಪರಿಹಾರ ಭಾಗವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.